ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ನಾನು ಆಲೂ ಪರೋಟ ಮಾಡ್ತಾಯಿದ್ದೀನಿ. ನಿನ್ನೆಯಿಂದ ನನ್ನ ಮಗಳು ಆಲೂ ಪರೋಟ ಮಾಡಿಕೊಡಿ ಅಮ್ಮ ಅಂತ ಕೇಳ್ತಾ ಇದ್ಲು. ನನ್ನ ಮಗಳು ಚಿಕ್ಕು ಬಂಟಿ ಅಂತ ಟಿ ವಿಯಲ್ಲಿ ನೋಡ್ತಾ ಇರ್ತಾಳೆ. ಚಿಕ್ಕು ಬಂಟಿಗೆ ಅವರಮ್ಮ ದಿನ ಒಂದೊಂದು ಅಡುಗೆ ಮಾಡಿಕೊಡ್ತಾರೆ. ಒಂದು ದಿವಸ ನೂಡಲ್ಸು, ಒಂದು ದಿವಸ ಮ್ಯಾಗಿ, ಮತ್ತೊಂದು ದಿವಸ ಪಾಸ್ತಾ. ಹಾಗೆ ನಿನ್ನೆ ಪರೋಟ ಮಾಡಿಕೊಟ್ಟಿದ್ರಂತೆ ಅವರಮ್ಮ. ಅದಕ್ಕೋಸ್ಕರ ನನಗೂ ಪರೋಟ ಮಾಡಿಕೊಡಿ ಅಮ್ಮ ಅಂತ ನಿನ್ನೆಯಿಂದ ಕೇಳ್ತಾ ಇದ್ಲು. ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ಆಲೂ ಪರೋಟ ಮಾಡಿದ್ದೀನಿ. ಮಕ್ಕಳು ಹೇಳಿದ್ದನ್ನು ಕಲಿಯೋಕ್ಕಿಂತ ಮುಂಚೆ ನೋಡಿದ್ದನ್ನು ಬೇಗ ಕಲಿತು ಬಿಡ್ತಾರೆ. ಹಾಗಾಗಿ ನಿನ್ನೆಯಿಂದ ಟಿ ವಿಲಿ ನೋಡಿ ಆಲೂ ಪರೋಟ ಕೇಳಿದ್ಲು. ಆಲೂ ಪರೋಟ ಮನೆಯಲ್ಲೇ ಮಾಡ್ಬೋದು, ಹೆಲ್ದಿಯಾಗಿರುತ್ತೆ ಅಂತ ನಾನು ರೆಡಿ ಮಾಡಿಕೊಟ್ಟೆ. ಹಾಗಂತ ಟಿ ವಿ ನೋಡಿ ಚಿಪ್ಸು, ಚಾಕ್ಲೇಟು, ಆಮೇಲೆ ಬೇಕ್ರಿ ಐಟಮ್ಸ್ ಏನಾದರೂ ಕೇಳಿದ್ರೆ ನಾವು ಕೊಡಿಸಲ್ಲ. ಯಾವಾಗಲಾದರೂ ಒನ್ ಟೈಮ್ ಅಷ್ಟೇ ಕೊಡಿಸೋದು ಅವಳಿಗೆ. ಹಾಗಂತ ನನ್ನ ಮಗಳು ಹೊರಗಡೆಯಿಂದ ಏನೂ ಕೇಳೋದು ಇಲ್ಲ, ಮನೆಯಲ್ಲೇ ರೆಡಿ ಮಾಡಿಕೊಡ್ತೀನಿ. ಬೆಳಗ್ಗೆ ನಾಷ್ಟಕ್ಕೆಲ್ಲ ರೆಡಿ ಮಾಡಿದ್ದಾದಮೇಲೆ ನಾನು ನಾಷ್ಟ ತಿಂದ್ಬಿಟ್ಟು ಇವಾಗ ಹಿಟ್ಟು ಜರಡಿ ಹಿಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮಮ್ಮ ಊರಿಂದ ಬರುವಾಗ ಹಿಟ್ಟು ತಂದು ಕೊಟ್ಟಿದ್ದರು, ಜೋಳದ ಹಿಟ್ಟು. ಅದನ್ನು ಇವಾಗ ಜರಡಿ ಹಿಡಿದು ಒಂದು ಡಬ್ಬಿಲಿ ತುಂಬಿಸಿಟ್ರೆ ರೊಟ್ಟಿ ಮಾಡಬೇಕಾದ್ರೆ ಈಸಿ ಆಗುತ್ತೆ ಅಂತ ಇವಾಗ ಜರಡಿ ಹಿಡಿತಾ ಇದ್ದೀನಿ. ಮೊದಲೆಲ್ಲ ನಮ್ಮ ಅಮ್ಮ ಬರುವಾಗ ಜೋಳ ತೊಗೊಂಡು ಬರ್ತಿದ್ರು, ಇವಾಗ ಹಿಟ್ಟೆ ತೊಗೊಂಡು ಬರ್ತಾಯಿದ್ದಾರೆ. ನಾನು ಹೇಳಿದ್ದೀನಿ ಹಿಟ್ಟೆ ತೊಗೊಂಡು ಬಾ ಅಮ್ಮ, ಜೋಳ ತರಬೇಡ ಅಂತ. ಯಾಕಂದರೆ ಇಲ್ಲಿ ಜೋಳದ ಮಿಷಿನ್ ಬೀಸ್ತಾರಲ್ಲ ಹಿಟ್ಟು, ಅಲ್ಲಿ ಸಣ್ಣಗೆ ಬೀಸೋದೇ ಇಲ್ಲ, ತುಂಬ ದಪ್ಪ ದಪ್ಪ ಬೀಸ್ತಾರೆ ಹಿಟ್ಟು. ಅದು ರೊಟ್ಟಿ ಮಾಡೋಕ್ಕೂ ಬರೋದಿಲ್ಲ. ಇವಾಗ ರಾತ್ರಿ 8 ಗಂಟೆ ಆಗಿದೆ. ರಾತ್ರಿ ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಹಾಗೆಯೇ ಮನೆಯಲ್ಲಿ ಶೇಂಗಾದ ಹಿಂಡಿ ಖಾಲಿಯಾಗಿತ್ತು, ಅದಕ್ಕೋಸ್ಕರ ಸ್ವಲ್ಪ ಶೇಂಗಾ ಹುರಿದಿಡೋಣ ಅಂತ ಶೇಂಗಾ ಹುರಿತಾ ಇದ್ದೀನಿ. ಶೇಂಗಾದ ಹಿಂಡಿ ರೆಡಿ ಮಾಡಬೇಕಾದ್ರೆ ಶೇಂಗಾ ಹುರಿದ ತಕ್ಷಣವೇ ಬಿಸಿ ಬಿಸಿ ಇರುವಾಗ ಶೇಂಗಾದ ಹಿಂಡಿ ರೆಡಿ ಮಾಡಬಾರ್ದು, ಶೇಂಗಾದ ಹಿಂಡಿ ಮೆತ್ತಗಾಗುತ್ತೆ. ಶೇಂಗಾ ಹುರಿದಾದ್ಮೇಲೆ ಒಂದು ಸ್ವಲ್ಪ ತಣ್ಣಗಾದಮೇಲೆ 1 ಅವರ್ ಆದರೂ ಬಿಟ್ಟು ಆಮೇಲೆ ನಾವು ಶೇಂಗದ ಪುಡಿ ರೆಡಿ ಮಾಡಿದ್ರೆ ತುಂಬ ಉದುರಾಗಿ ಘಮಘಮವಾಗಿ ಚೆನ್ನಾಗಿ ಬರುತ್ತೆ. ಇವತ್ತು ರಾತ್ರಿ ಊಟಕ್ಕೆ ಚಪಾತಿ ರೆಡಿ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.